ಸಂಸದರು ಎಲ್ಲರೂ ಮಾತಾಡುವಂತವರಿದ್ದಾರೆ, ಹೆಚ್ಚು ಸಮಯ ಅವರು ತಗೊಂಡು ಮಾತಾಡ್ತಾರೆ. ನಾನು ಈ ಕ್ಷೇತ್ರದ ಸಂಚಾಲಕರಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡುವಂತ ಕೆಲವು ವಿಷಯಗಳಿದೆ. ಈ ಒಂದು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ 234 ಬೂತ್ಗಳಿರುವಂತದ್ದು. ಇಲ್ಲಿ ಬಂದಿರುವಂತವರು ನೀವೆಲ್ಲರೂ ಪ್ರಮುಖ ಕಾರ್ಯಕರ್ತರು, ಹಾಗೇನೆ ನಮ್ಮ ಪಕ್ಷದ ಎಲ್ಲ ಸಪೋರ್ಟರ್ಸ್ ಆಗಿರ್ತೀರಾ. ನೀವೆಲ್ಲರೂ ಕೀ ಹೋಲ್ಡರ್ಸ್ ಅಂತಲೂ ನಾವು ಕರಿಬಹುದು. ಯಾಕೆಂದ್ರೆ ಇಲ್ಲಿರುವಂತವ್ರು ನೀವೆಲ್ಲರೂ ಪ್ರಮುಖರು. ಒಬ್ಬೊಬ್ಬರು 10 ಓಟು ಅಥವಾ 20 ಓಟು 100 ಓಟು ಹಾಕ್ಸುವಂತ ಬೂತ್ ಕರ್ಕೊಂಡು ಬಂದು ಓಟ್ ಹಾಕ್ಸುವಂತ ಕೆಪಾಸಿಟಿ ಇರುವಂತವ್ರು ಈ ದಿನ ಇಲ್ಲಿ ಪ್ರಮುಖರು ನೀವೆಲ್ಲ ಸೇರಿರುವಂತದ್ದು. ಕಳೆದ ಬಾರಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಗೆ ಒಳ್ಳೆಯ ಲೀಡ್ ಅನ್ನ ನಮ್ಮ ಮುನ್ಸಮ್ಮಣ್ಣನವರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ರು ಅವ್ರಿಗೆ ನೀವು ಕೊಟ್ಟಿದ್ದೀರಾ. ಆದ್ರೆ ಕೆಜಿಎಫ್ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಒಂದ್ ವಿಷಯ ಏನಂದ್ರೆ ಈ ಕೆಜಿಎಫ್ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಿದೆ. ಆದ್ರೂ ಕೆಲವೊಂದು ಕಾರಣಗಳಿಂದ ಇಲ್ಲಿ ನಮ್ಗೆ ಅಧಿಕಾರ ಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಒಂದು 2 ಅವಧಿಗಳಿಂದ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದು ನನ್ನ ವಿನಂತಿ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಪ್ರತಿಯೊಂದು ಬೂತಲ್ಲೂ ಕಡೆ ಬಾರಿ ಏನ್ ಬಂದಿದ್ದು ಅದರಿಂದ 100 ಓಟನ್ನ ನೀವು ಶ್ರಮ ಪಟ್ಟು ಇನ್ನೇನು ಕೇವಲ 8 ದಿನಗಳು ಅಷ್ಟೇ ಬಾಕಿ ಇದೆ ಚುನಾವಣೆಗೆ. ಆ 8 ದಿನಗಳಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ನಮ್ಮ ಅಭ್ಯರ್ಥಿಗೋಸ್ಕರ ನಾವು ಸಮಯವನ್ನ ಮೀಸಲಾಗಿಟ್ಟು ಪ್ರತಿಯೊಂದು ಬೂತಲ್ಲೂ 100 ಓಟನ್ನ ನಾವು ಹೆಚ್ಚಿಗೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ನಮ್ಗೆ ಅನೇಕ ವಿಷಯಗಳಿದೆ. ಮನೆ ಹತ್ರ ನಾವು ಪ್ರಚಾರಕ್ಕೆ ಹೋದಾಗ ಹೇಳುವಂತದಕ್ಕೆ ಕೆಲವರು ಅನ್ನಿಸ್ಬೋದು, ಇವಾಗಿರುವಂತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ಹೇಗೆ ನಾವು ಕೌಂಟರ್ ಮಾಡೋದು ಅಂತ ಹೇಳಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಏನಿದೆ ಅಂತ. 2,000 ರೂಪಾಯಿ ಮಹಿಳೆಯರಿಗೆ ಅಂತ ಮನೆಗೆ ಅಂತ ಹೇಳಿ ಕೊಡ್ತಾರೆ. ಆದ್ರೆ ಆ 2,000 ರೂಪಾಯಿನ ಬೇರೆ ಎಲ್ಲ ರೀತಿಯಲ್ಲೂ ವಸೂಲಿ ಮಾಡ್ತಾ ಇದ್ದಾರೆ. ನಾವೊಂದು ಆಸ್ತಿ ಯಾವ್ದಾದ್ರು ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ ಹೋಗ್ಬೇಕು ಅಂದ್ರೆ ಸ್ಟಾಂಪ್ ಡ್ಯೂಟಿ ರೇಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಅದನ್ನೆಲ್ಲ ಹೆಚ್ಚಿಗೆ ಮಾಡಿರುವಂತದ್ದು. ಯಾರಾದ್ರೂ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರೆ ನಿಮ್ಗೆ ಆ ವಿಷಯ ಗೊತ್ತಿರತ್ತೆ. ಹಾಗೆ ಇಲ್ಲಿರುವಂತವ್ರು ಎಲ್ಲರೂ ತುಂಬಾ ಒಳ್ಳೆಯವರು. ಬಂದಿರುವಂತವ್ರು ಯಾರ್ಯಾರು ಮದ್ಯಪಾನ ಸೇವಿಸ್ತಾರೋ ಅವ್ರಿಗೆಲ್ರಿಗೂ ಗೊತ್ತಿದೆ ಬೆಲೆ ಏರಿಕೆ ಆಗಿರುವಂತದ್ದು. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವಸೂಲಿ ಮಾಡ್ತಾ ಇದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಬಿಲ್ ಏನಿದೆ 200 ಯೂನಿಟ್ ತನಕ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಯೂನಿಟ್ ರೇಟ್ ಮೇಲೆ ಹೆಚ್ಚಳ ಮಾಡಿದ್ದಾರೆ. ಒಂದ್ ಕಡೆ ಕೊಡ್ತಿದ್ದಾರೆ, ಇನ್ನೊಂದ್ ಕಡೆ ತಗೊಳ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದಾರೆ. ಇಂತ ಒಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೇವಲ ಚುನಾವಣಾ ಗಿಮಿಕ್ ಮಾತ್ರ ಅವ್ರು ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿಗೂ ಅವರು ಯಾವುದೇ ಶಾಸಕರಿಗೂ ಅನುದಾನಗಳನ್ನ ಕೊಡ್ತಾ ಇಲ್ಲ. ಅಭಿವೃದ್ಧಿ ಎಲ್ಲ ಕುಂಠಿತವಾಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಹಾಗೆ ಇತ್ತೀಚೆಗೆ ನಾವೇನು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ವಿ. ಆ ಅಂಬೇಡ್ಕರ್ ಅವರನ್ನ ಯಾವ ರೀತಿ ಕಾಂಗ್ರೆಸ್ ಅವರು ನಡೆಸ್ಕೊಟ್ರು ಅನ್ನೋಂಥದ್ದು ಇರೋಂಥವ್ರಿಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳ್ಪಟ್ಟಿರ್ತೀರಾ, ಕಾಂಗ್ರೆಸ್ ಅವರು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಲ್ಲೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಅವ್ರಿಗೆ ಸಹಕಾರ ಕೂಡ ಕೊಟ್ಟಿಲ್ಲ. ಅವಾಗಿನ RSS ನವರು ಬೂತ್ ಏಜೆಂಟ್ ಆಗಿ ಶ್ರೀ ಅಂಬೇಡ್ಕರ್ ಅವ್ರಿಗೆ ಕೆಲಸ ಮಾಡ್ತಾರೆ. ಸೊ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರೀ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಎಲ್ಲೆಲ್ಲಿ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡಿರುವಂತ ಸ್ಥಳ ಇರ್ಬೋದು, ಜನಿಸಿರುವಂತ ಸ್ಥಳ ಇರ್ಬೋದು, ಅವರು ದೀಕ್ಷೆ ತಗೊಂಡಿರುವಂತ ಸ್ಥಳ, ಹಾಗೇನೆ ಅವರು ಪ್ರಾಣ ತ್ಯಾಗ ಮಾಡಿದಂತ ಸ್ಥಳ, ಹಾಗೆ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದಂತ ಸ್ಥಳ, ಈ ಎಲ್ಲ 5 ಸ್ಥಳಗಳನ್ನು ಸಹ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಹಣ ಕೊಟ್ಟಿದೆ. ಇದಕ್ಕೆ ಪಂಚತೀರ್ಥ ಅಂತ ಹೇಳಿ ಹೆಸರನ್ನು ಸಹ ಕೊಟ್ಟಿರುವಂತದ್ದು ನೀವೆಲ್ಲ ಕೇಳ್ಕೊಂಡಿರ್ತೀರಾ. ಸೊ ಇಂತ ಒಂದು 2 ಮುಖಗಳಿರುವಂತ ಈ ಕಾಂಗ್ರೆಸ್ ಏನು ಪಾರ್ಟಿ ಇದೆ, ಸುಮ್ಮನೆ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರನೇ ಅಂಬೇಡ್ಕರ್ ಅವ್ರ ಇರ್ಬೋದು ಅಥವಾ ಮೈನಾರಿಟೀಸ್ ನ ಇರ್ಬೋದು ಎಲ್ಲರನ್ನೂ ಉಪಯೋಗಿಸಿಕೊಳ್ಳುವಂತದ್ದು. ಮಾನ್ಯ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನ ರೈತರ ಪರ ಇರ್ಬೋದು, ಮಹಿಳೆಯರಿರ್ಬೋದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಎಲ್ಲರಿಗೂ ಜಾರಿ ತಂದಿದ್ದಾರೆ. ನಿಮ್ಮೆಲ್ಲರಿಗೂ 6,000 ರೂಪಾಯಿ ರೈತರಿಗೆ ಅಕೌಂಟ್ಗೆ ಈಗಾಗಲೇ ಬರ್ತಾ ಇದೆ.
ಹಾಗೇನೆ ಮನೆ ಮನೆಗೂ ಫ್ರೀ ರೇಷನ್ ಏನಿದೆ ಈಗ 2020 ಇಸ್ವಿಯಿಂದ 5 kg ಫ್ರೀ ರೇಷನ್ ಏನ್ ಕೊಡ್ತಾ ಇದ್ರು, ಮುಂದಿನ ಒಂದು 5 ವರ್ಷಗಳ ಅವಧಿಯಲ್ಲೂ ಸಹ ಅದನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯಲ್ಲಿ ನಿಶ್ಚಯ ಮಾಡಲಾಗಿದೆ. ಸೊ ಅನೇಕ ವಿಷಯಗಳನ್ನ ಇನ್ನೂ ಮಾತಾಡುವಂತದ್ದಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಡುವಂಥದ್ದು, ಇನ್ನು ಕೇವಲ 8 ದಿನಗಳು ಬಾಕಿ ಇದೆ. ಅತಿ ಹೆಚ್ಚು ಮತಗಳಿಂದ ಈ ಒಂದು JDM ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಜಯಗಳಿಸಿಕೊಡ್ಬೇಕಂತ ಹೇಳಿ ನೀವೆಲ್ಲರೂ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಮುನ್ಸಮಣ್ಣ ಅವ್ರಿಗೆ ಟಿಕೆಟ್ ತಪ್ಪಿರುವಂತದ್ದು ನಿಮ್ಗೆ ಎಷ್ಟು ನೋವಾಗತ್ತೋ ಅಷ್ಟೇ ನಮ್ಗೂ ಸಹ ಒಂದು ನೋವಿದೆ. ಯಾಕಂದ್ರೆ ನಿಮ್ಮ ಮನೆ ಮಗನಾಗಿ ಅವರು ಪ್ರತಿಯೊಂದು ಊರಿಗೂ ಬಂದಿರ್ತಾರೆ, ಪ್ರತಿಯೊಂದು ಮನೆ ಮನೆಗೂ ಬಂದು ಅವರು ಪ್ರಚಾರ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಈಗಿನ ಅಭ್ಯರ್ಥಿಯು ಸಹ ನಿಮ್ಮ ಮನೆ ಮಗನಾಗಿ ನಿಮ್ಗೆ ಕಾರ್ಯವನ್ನು ನಿರ್ವಹಿಸಿಕೊಡ್ತಾರೆ. ಅದೇ ರೀತಿಯಾಗಿ ಮುನ್ಸಮಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಗುರುತಿಸಿ ಬೇರೆ ಜವಾಬ್ದಾರಿಗಳನ್ನು ಸಹ ಕೊಡುತ್ತೆ. ನೀವೆಲ್ಲರೂ ಮನವಿ ಮಾಡಿಕೊಂಡು ನಾನು ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾನಾಗ್ಲಿ ನಮ್ಮ ಮುಖಂಡರುಗಳಾಗ್ಲಿ ಕ್ಯಾಂಡಿಡೇಟ್ ನ ಫ್ರೀ ಆಗಿ ಬಿಡಬೇಕು. ಆಮೇಲೆ ಎಲ್ಲ ನಾವು JDS ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ನಾವೊಂದು ಕುಟುಂಬ ಯಾವ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆ ನನ್ನ ಕುಟುಂಬದವರು, ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನೀವು ನೋಡಿದಿರಿ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಇಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟಿದ್ರಿ. MLA ಅವ್ರಿಗೆ 50,000 ಲೀಡಲ್ಲಿ ನೀವು ಗೆಲ್ಸಿದ್ರೇನು, ನನ್ನ ಎಲೆಕ್ಷನ್ ಅಲ್ಲಿ 36,000 ವೋಟ್ ಕಮ್ಮಿ ಮಾಡಿದ್ರಿ. ಅದನ್ನ ನಮ್ಮ KGF ಭಾಗದಲ್ಲಿ ಇದುವರೆಗೂ ಏನಾದ್ರೂ ಡೆವಲಪ್ಮೆಂಟ್ ಕೆಲಸ ಆಗಿದೆ ಅಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ KGF ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಗೊತ್ತು. ಅಮೃತ್ ಯೋಜನೆ ತಂದಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮಲ್ಲಿ ಹಳ್ಳಿಯಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತೇಳಿ ನೀವು ನನ್ನನ್ನ MP ಮಾಡಿದ್ದಾದ್ಮೇಲೆ 1880 ಕೋಟಿ ಹಣ ತಂದು ಇವತ್ತು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡೋದಕ್ಕೆ ಯೋಜನೆಯನ್ನು ರೂಪಿಸಿದಿರಿ. ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಲ್ಲಿ. ಅದಾದ್ಮೇಲೆ ನೀವು ನೋಡಿದಿರಿ ಆಯುಷ್ಮಾನ್ ಭಾರತ್ ಕಾರ್ಡ್, ಪ್ರತಿಯೊಂದು ಕುಟುಂಬದವ್ರು ವರ್ಷಕ್ಕೆ 5 ಲಕ್ಷದವರೆಗೂ ನಮ್ಮ ಕುಟುಂಬದವ್ರಿಗೆಲ್ಲ ಉಚಿತವಾಗಿ ಆರೋಗ್ಯ ಸೇವೆ ಸಿಕ್ಬೇಕು ಅಂತೇಳಿ
ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಮನೆಯಲ್ಲಿ ಒಬ್ರಿದ್ರೆ 10 ಕೆಜಿ, ಇಬ್ರಿದ್ರೆ 20 ಕೆಜಿ, ಮೂವರಿದ್ರೆ 30 ಕೆಜಿ, 5 ಜನ ಇದ್ರೆ 50 ಕೆಜಿ, 10 ಜನ ಇದ್ರೆ 100 ಕೆಜಿ ಅಕ್ಕಿ 32 ತಿಂಗಳು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಸಿಸಿ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು, ಇದು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಅದಾದ್ಮೇಲೆ ನಮ್ಮ ಹೆಣ್ಮಕ್ಳು ಮಾನ ಪ್ರಾಣ ಕಾಪಾಡ್ಬೇಕಂತೇಳಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಂದು KGF ತಾಲೂಕೆ 25ರಿಂದ 26 ಸಾವಿರ ಟಾಯ್ಲೆಟ್ಗಳನ್ನ, ಶೌಚಾಲಯಗಳನ್ನ 15 ಸಾವಿರದಿಂದ 18 ಸಾವಿರ ಪಂಚಾಯಿತಿಗಳಿಂದ ಉಚಿತವಾಗಿ ಕೊಟ್ಟು ಟಾಯ್ಲೆಟ್ಗಳನ್ನ ನಿರ್ಮಿಸಿಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಕಸ